ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು RCB ತಂಡಕ್ಕೆ ಮತ್ತೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ RCB ಕೋಚ್ ಆದ ಆ್ಯಂಡಿ ಫ್ಲೇವರ್ ಅವರು ಬೆಂಕಿ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ನಿನ್ನೆ ಆಲ್ರೆಡಿ ಅವರು ಟಾಪ್ 6 ಇದೇ ರೀತಿ ಇರುತ್ತೆ, ಟಾಪ್ 6 ಪ್ಲೇಯರ್ಸ್ಗಳು ಬ್ಯಾಟಿಂಗ್ ಇದೇ ರೀತಿ ಬ್ಯಾಟಿಂಗ್ ನೆನಪಾಗಿರೋ ಕೂಡ ಹೇಳಿದ್ರು. ಅದಾದ ನಂತರ RCB ತಂಡಕ್ಕೆ ಕ್ಯಾಪ್ಟನ್ ಯಾರು ಆಗ್ಬೋದು ಅಂತಲೂ ಕೂಡ ಹೇಳಿದ್ದಾರೆ ಆ್ಯಂಡಿ ಫ್ಲೇವರ್ ಗುರು. ಆಂಟಿ ಫ್ಲೇವರು, ಚಾಕ್ಲೇಟ್ ಫ್ಲೇವರ್ ಅಲ್ಲ, ಆ್ಯಂಡಿ ಫ್ಲೇವರ್ ಅವರು ಹೇಳಿದ್ರು ಅಂತ ಹೇಳಬೇಕು. ಹಾಗಾದ್ರೆ ಆ್ಯಂಡಿ ಫ್ಲೇವರ್ ಅಂತ ಹೇಳಿದ್ರೆ RCB ತಂಡಕ್ಕೆ ಯಾರು ಕ್ಯಾಪ್ಟನ್ ಆಗ್ತಾರೆ 2025ಗೆ ಅನ್ನೋದ್ರ ಬಗ್ಗೆ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು, ಇನ್ನೇನು 4,000 ಸಬ್ಸ್ಕ್ರೈಬರ್ಸ್ ಇದ್ದೀನಿ, ಪಟ ಸಬ್ಸ್ಕ್ರೈಬ್ ಆಗ್ತಾರೆ, 4,000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ನೋಡ್ತಾರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಸ್ವಲ್ಪ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಇದು ಯಾವುದೋ ಸಿಂಪತಿ ಕಾರ್ಡ್ ಅಲ್ಲ, ಆಮೇಲೆ ತೋಟದ ವಿಡಿಯೋ ಮಾಡ್ತೀನಿ ಅಂತ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾರೆ. ಆಪ್ಟೇನ್ ಅಂತ ತಿಳಿಸ್ತಾ ನಮ್ಮ ಊರಲ್ಲಿ ಟವರ್ ಸಿಗೋದಿಲ್ಲ, ಆ ಕಾರಣಕ್ಕೆ ಎಲ್ಲಿ ಟವರ್ ಸಿಗುತ್ತೆ ಅಲ್ಲಿ ವಿಡಿಯೋ ಮಾಡಿ ಬಿಡ್ತೀನಿ ಅಂತ ಹೇಳಬೇಕು. ಇನ್ನು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 2025ಗೆ ಆಲ್ರೆಡಿ ಟಾಪ್ 6 ಬ್ಯಾಟಿಂಗ್ ನಾವು ಹೇಳಿದ್ರೆ ಅಂತ ಹೇಳಬೇಕು. ಇಲ್ಲ ಫೋಟೋ ಆಗ್ತಿದೆ ನೋಡಿ, ಇದೇ ರೀತಿ ಬರುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಮೊದಲಾಗಿ ವಿರಾಟ್ ಕೊಹ್ಲಿ, ಫಿನ್ ಸಾಲ್ಟು ಮತ್ತು ರಜತ್ ಪಟ್ಟಿದಾರ್ ಅವರು, ಆನಂತರ ಲಿವಿಂಗ್ ಸ್ಟೋನು, ಆಮೇಲೆ ಜಿತೇಶ್ ಶರ್ಮಾ, ಟೀಮ್ ಡೇವಿಡ್ ಅವರು ಬರ್ತಾರೆ ಅಂತ ಆ್ಯಂಡಿ ಫ್ಲೇವರ್ ಅವರು ಹೇಳಿದ್ದಾರೆ ಅಂತ ಹೇಳಬೇಕು. ಅದಾದ ನಂತರ RCB ತಂಡದ ಕ್ಯಾಪ್ಟನ್ ಯಾರಾಗ್ತಾರಪ್ಪ 2025ಗೆ ಅನ್ನೋದು ಎಲ್ಲರೂ ಕೂಡ ಕುತೂಹಲ ಮೂಡಿಸಿತು ಅಂತ ಹೇಳಬೇಕು. ಆದರೆ ಆ್ಯಂಡಿ ಫ್ಲೇವರ್ ಅವರು ಅದ್ರ ಬಗ್ಗೆ ಅದರಲ್ಲಿ ಕ್ವಶನ್ ಮಾಡಿದಾಗ ಅವರು ಅದ್ರ ಬಗ್ಗೆ ಹೇಳಿದ್ದಾರೆ ಅಂತ ಹೇಳಬೇಕು. ಏನಂತಪ್ಪ ಅಂತಾರೆ, ನಾವು ಇನ್ನೂ ವಿರಾಟ್ ಕೊಹ್ಲಿ ಅವ್ರ ಹತ್ರ ಮಾತಾಡಿಲ್ಲ. ಇದು ಫೋಟೋ ಆಗ್ತದೆ ನೋಡಿ, ನಾವು ಇನ್ನೂ ವಿರಾಟ್ ಕೊಹ್ಲಿ ಹತ್ರ ಮಾತಾಡಿಲ್ಲ, ವಿರಾಟ್ ಕೊಹ್ಲಿ ಅವ್ರು ಕ್ಯಾಪ್ಟನ್ ಆಗಿ ಅಂತ ಅವ್ರಿಂದ ಏನು ಕೇಳಿಲ್ಲ ನಾವು ಅವ್ರನ್ನ. ಅವ್ರೇನಾದ್ರು ಒಪ್ಕೊತ್ತು ಅಂತಾರೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಮಾಡ್ತೀವಿ, ಇನ್ನೂ ನಾವು ಕ್ಯಾಪ್ಟನ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ. ನಮಗೂ ಕೂಡ ಕ್ಯಾಪ್ಟನ್ ಯಾರಾಗ್ತಾರೆ ಅಂತ ಇನ್ನೂ ಕೂಡ ನಾವು ಕೂಡ ವಿರಾಟ್ ಕೊಹ್ಲಿ ಏನಾರ ಒಪ್ಕೊತ್ತು ಅಂದರೆ ಪಕ್ಕ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಮಾಡ್ತೀವಿ ಅಂತ ಅವರು ಕೂಡ ಹೇಳಿದೆ ಅಂತ ಹೇಳಬೇಕು. ಅಂದರೆ ಅವ್ರ ಜೊತೆ ಇನ್ನೂ ಕೂಡ ಅಷ್ಟೊಂದು ಮಾತುಕತೆ ನಡೆದಿಲ್ಲ. ಒಟ್ಟಾರೆ ನಾವು ವಿರಾಟ್ ಕೊಹ್ಲಿ ಜೊತೆ ಮಾತಾಡಿಲ್ಲ, ಕ್ಯಾಪ್ಟನ್ಸಿ ರಿಲೇಟೆಡ್ ಆಗಿ ವಿರಾಟ್ ಕೊಹ್ಲಿ ಜೊತೆ ಮಾತಾಡಲಿಲ್ಲ ಅಂತ ಆ್ಯಂಡಿ ಫ್ಲೇವರ್ ಅವರು ಹೇಳಿದ್ರು ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. 2025ಗೆ RCB ತಂಡಕ್ಕೆ ಯಾರು ಆಗಬೇಕು ಕ್ಯಾಪ್ಟನ್ ಅನ್ಸುತ್ತೆ ಕಮೆಂಟ್ ಮಾಡಿ ಬಸ್. ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀನಿ ಅಂತ. ನಂಗೆ ಅನ್ಸೋ ಪ್ರಕಾರ ಒಬ್ಬರು ಕಮೆಂಟ್ ಮಾಡ್ತಿಲ್ಲ ಗುರು. ಕಮೆಂಟ್ ಬಾಕ್ಸ್ ಸುಮ್ಮನೆ ಖಾಲಿ ಹೊಡಿಯುತ್ತೆ ಅಂತ ಹೇಳಬೇಕು. ನೋಡೋದು 150-200 ಜನ ನೋಡ್ತೀರಾ ಗುರು. ಅವರೆಲ್ಲ ಒಂದು 200-10 ಜನ ಕಮೆಂಟ್ ಮಾಡಲ್ವಾ, ಏನೂ ಮಾಡೋದಿಲ್ಲ. ಅದೇನಪ್ಪ ನಮ್ಮ ವಿಡಿಯೋಗೆ ಹೊಸ ಜನ ವಿಡಿಯೋಗೆ ಬೈತಿರೋ ಬರೀ, ನಮ್ಗೆ ಬೈಯೋದೂ ಇಲ್ಲ, ಏನೂ ಮಾಡೋದಿಲ್ಲ. ಏನು ನನ್ನ ವೀಡಿಯೋ ಇಷ್ಟ ಆಗೈತೆ ಅಂತಲೂ ಹೇಳೋಕ್ಕಲ್ಲ, ವೀಡಿಯೋ ಇಷ್ಟ ಆಗಲ್ಲ ಅಂತಲೂ ಹೇಳೋದಿಲ್ಲ. ಸುಮ್ಮನೆ ವೀಡಿಯೋ ನೋಡ್ತೀರಾ, ಒಂದು 10-15 ಲೈಕ್ ಬರ್ತವೆ. 200 ಜನದಲ್ಲಿ ಒಂದು 10-15 ಲೈಕು, ಇಲ್ಲ 20 ಲೈಕ್ 25 ಲೈಕ್ ಬರ್ತವೆ ಅಷ್ಟೇ ಅಮ್ಮ, ಸಾಕಮ್ಮ, ಮುಗ್ದೋದ್ಲಮ್ಮ ನಂಗೆ ಆಗುತ್ತೆ. ಒಂದು ಲೈಕು ಸಬ್ಸ್ಕ್ರೈಬ್ ಮಾಡಿ ಗುರು. ಇಲ್ಲರಿಗೂ ವೀಡಿಯೋ ನೋಡೋದಿಲ್ಲ ಅಂತ ಅನ್ಕೋತೀನಿ ಮೋಸ್ಟ್. ಇಲ್ಲ ಯಾರನ್ನು ನೋಡ್ತೀರಾ ಸಬ್ಸ್ಕ್ರೈಬ್ ಆಗಿಬಿಡಿ, ಲೈಕ್ ಕೊಡ್ಬೇಡಿ, ಕಮೆಂಟ್ ಮಾಡಿ. ಎಸ್ ಗುರು, ನೋಡಿದ್ದೀನಿ ಇಲ್ಲಿವರೆಗೆ, ಅಷ್ಟೇ ಸಾಕು, ಇನ್ನೇನು ಬೇಡ. ನಾವೊಂದು ಜೈ RCB ಕಪ್ ನಮ್ಮದೇ ಗುರು. ಅದೇನೇ ಅಲ್ಲಿ ಸೋತ್ರು ಗೆದ್ರು, ನಾನು ಇನ್ನು ಮುಂದೆ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತೀನಿ. ಅಂದರೆ ಇನ್ನೂ ಇದೇ ರೀತಿ ಮಾಡ್ತೀನಿ, ಒಟ್ಟು ಫೋಟೋದಲ್ಲಿ ಅಂತ ಮಾಡೋದಿಲ್ಲ. ಇದೇ ರೀತಿ ಎಷ್ಟೇ ಕಷ್ಟ ಪ್ಲೇ ಟ್ರೈ ಮಾಡಿ ಇದೇ ರೀತಿ ವಿಡಿಯೋ ಬಿಡ್ತೀನಿ. ವಿಡಿಯೋ ಇಷ್ಟ ಆಗ್ತಿದ್ದಾರೆ ಲೈಕ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಎಷ್ಟು ತಡವಾಗಿ. ನಮಸ್ಕಾರ. ಜೈ RCB ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸಿ ಯು ಸೂನ್.